ಇನ್ನು ಬೆಲೆ ಏರಿಕೆ ವಿಚಾರದಲ್ಲಿ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ಹಾಗಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಅಂತ ಮಾಡಿದರು. ಆಮೇಲೆ ಸಾಕಪ್ಪ ಕಾಂಗ್ರೆಸ್ ಸಹವಾಸ ಅಂತ JDS ಅವರು ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಇವತ್ತು ಪ್ರೊಟೆಸ್ಟ್ ಮಾಡಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸೇರಿಕೊಂಡು ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿಯೇ ರಾಜ್ಯ ಸರ್ಕಾರಗಳೂ ಬೆಲೆ ಏರಿಕೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಹೇಳಿದರು. ಅದೇನೋ ಸಿಲಿಂಡರ್ಗೆಲ್ಲ ಹಾಲ ಹಾಕಿಬಿಟ್ಟು ಅದನ್ನು ತಲೆ ಮೇಲೆ ಹೊತ್ಕೊಂಡೆಲ್ಲ ಮಾಡಿದ್ರು. ಬಟ್ ಇವ್ರ ಪ್ರತಿಭಟನೆ ನಡುವೆ ಟ್ರಾಫಿಕ್ ಸವಾರರು ಹೈರಾಣ ಆಗ್ಬಿಟ್ರು ಪಾಪ. ಯಾಕೆಂದರೆ ವಿಪರೀತ ಜಾಮ್ ಆಗಿತ್ತು, ವಾಹನ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಯಿತು. ಒಂದು ರಿಪೋರ್ಟ್ ಇದೆ, ನೋಡೋಣ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್. ದರ ಏರಿಕೆ ಖಂಡಿಸಿ ಕೇಂದ್ರದ ವಿರುದ್ಧ ಕೈ ಕಹಳೆ. ಬೆಲೆ ಏರಿಕೆ ವಿರುದ್ಧ ಚಾಟಿ ಏಟು ಪ್ರತಿಭಟನೆ. ಇಂಧನ ದರ ಏರಿಕೆ, ಅಚ್ಚೆ ದಿನ್ ಮರೀಚಿಕೆ, ಆಕ್ರೋಶ. ಹಾಲು, ಮೊಸರು, ವಿದ್ಯುತ್ ದರ ಏರಿಕೆ ಖಂಡಿಸಿ ಬಿಜೆಪಿ ಕರೆ ಕೊಟ್ಟಿರುವ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ. ಕೇಂದ್ರ ಸರ್ಕಾರದ ದರ ಏರಿಕೆ ನೀತಿ ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದರು. ಸಿಲಿಂಡರ್ ದರ ಏರಿಕೆ ಖಂಡಿಸಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿ ಕಾಂಗ್ರೆಸ್ನ ಘಟಾನುಘಟಿಗಳು ಬಿಜೆಪಿ ವಿರುದ್ಧ ಅಬ್ಬರಿಸಿದ್ದಾರೆ. ಇಂದಿನ ಬೆಲೆ ಏರಿಕೆಗೆ ಕೇಂದ್ರದ ನೀತಿಯೇ ಕಾರಣ ಅಂತ ಗುಡುಗಿದ್ದಾರೆ. ಕೇಂದ್ರದವರು ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಔಷಧ ಇರ್ಬೋದು, ಗೊಬ್ಬರ ಇರ್ಬೋದು, ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು ಏನ್ ಹೇಳಿದ್ರು? ಅಚ್ಚೇ ದಿನ ಹೇಗ ಬಂತ, ಒಳ್ಳೆ ದಿನ ಬಂತ. ಎಲ್ಲ ಪದಾರ್ಥಗಳ ಬೆಲೆ, ಸೋಪು, ಉಪ್ಪು, ಎಲ್ಲದಕ್ಕೂ ಕೂಡ. ಒಂದು ಟಿವಿ 10,000 ರೂಪಾಯಿ ಇದ್ದಿದ್ದು 30,000 ರೂಪಾಯಿ ಆಗೋಯ್ತು. ಒಂದು ಟೂತ್ ಬ್ರಷ್ 5 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗೋಯ್ತು. ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿದ್ರಿ. 40,000 ರೂಪಾಯಿ ಇದ್ದದ್ದ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದಿದ್ದ ಮೊಬೈಲ್ 30,000 ರೂಪಾಯಿ ಆಗಿದೆ. 50 ಕೆಜಿ ಸಿಮೆಂಟ್ 268 ರೂಪಾಯಿ ಇದ್ದಿದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ಈಗ 30 ಲಕ್ಷ ರೂಪಾಯಿ ಆಗಿದೆ. 7 ರೂಪಾಯಿದ ಮೊಟ್ಟೆ 7-8 ರೂಪಾಯಿ ಆಗೋಗಿದೆ. ಯಾರ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. केंद्र की मोदी सरकार जिस प्रकार से आए दिन महंगाई का बोझ आम जनमानस पर डाल रही है, तो कर्नाटक के लोग तो साफ कहने लगे हैं, बीजेपी जाली, जेबू खाली होराटा। ये भी कहते हैं मोदी सरकारा। दोस्तों, आज हम सब यहाँ क्यों इकट्ठे हुए हैं? क्योंकि बीजेपी ने पेट्रोल और डीजल पर 2 रुपया लीटर और रसोई गैस का सिलेंडर 50 रुपीज पर सिलेंडर बढ़ा दिया है. January 2014, when Dr. Manmohan Singh ji and Congress government was in power in Delhi, the gas cylinder price was only 414 rupees per gas cylinder. ಫ್ರೀಡಂ ಪಾರ್ಕ್ನಲ್ಲಿ ನೆರೆದಿದ್ದ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಶಾಸಕರು, ಸಚಿವರು, ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಭಾಗದಿಂದಲೂ ಕಾರ್ಯಕರ್ತರು ಆಗಮಿಸಿ ಶಕ್ತಿ ಪ್ರದರ್ಶನ ಮಾಡಿದರು. ಬೆಲೆ ಏರಿಕೆ ವಿರುದ್ಧ ಚಾಟಿಯೇಟು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಅಣುಕು ಪ್ರದರ್ಶನ ಮಾಡಿದರು. ಬಿಜೆಪಿಗೆ ವೋಟ್ ಹಾಕಿದ್ದಕ್ಕೆ ಚಾಟಿಯೇಟಿನ ಶಿಕ್ಷೆ ಅಂತ ವ್ಯಂಗ್ಯವಾಡಿದರು. ಡೀಸೆಲ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ತೆರಿಗೆ ಜಾಸ್ತಿ ಮಾಡಿದೆ. ಪೆಟ್ರೋಲ್ ಮೇಲೆ ಹಿಂದೆ ಕಾಂಗ್ರೆಸ್ ಇದ್ದಾಗ 9 ರೂಪಾಯಿ 20 ಪೈಸೆ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಇವತ್ತು ಪೆಟ್ರೋಲ್ ಮೇಲೆ 20 ರೂಪಾಯಿ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಹಿಂದೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಸಿಲಿಂಡರ್ ಗ್ಯಾಸ್ 400 ರೂಪಾಯಿ ಇದ್ದಿದ್ದು ಇವತ್ತು 1000 ರೂಪಾಯಿ ದಾಟಿದೆ. ಅದೇ ರೀತಿ ನೀವು ಎಣ್ಣೆ, ಬೇಳೆ, ಸಿಮೆಂಟು, ಸ್ಟೀಲು, ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಂ ಮೇಲೂ ಕೂಡ ಯಥಾತಥ್ವ ರೇಟ್ಗಳನ್ನ ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ತಿಗಣೆ ರಕ್ತ ಹೀರಿದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಜನಗಳಿಂದ ಸುಲಿಗೆ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಬರೀ ಗ್ಯಾಸು, ಡೀಸೆಲ್ಲು, ಪೆಟ್ರೋಲ್ ಅಲ್ಲ, ದಿನನಿತ್ಯದ ಎಲ್ಲ ಅಗತ್ಯ ವಸ್ತುಗಳು ನಾವು ಯಾವ್ಯಾವುದು ಉಪಯೋಗಿಸ್ತೀವೋ ಎಲ್ಲ ಅಗತ್ಯ ವಸ್ತುಗಳಿಗೆ GST ಹಾಕಿದ್ದಾರೆ. ಗಾಳಿ, ಬೆಳಕು ಎರಡಕ್ಕೆ ಬಿಟ್ರೆ ಉಳಿದಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಇವತ್ತು GST ಹಾಕಿದ್ದಾರೆ. ಪೆಟ್ರೋಲು ಮತ್ತು ಡೀಸೆಲ್ ಮೇಲೆ 36 ಲಕ್ಷ ಕೋಟಿ ಸೆಸ್ ಹಾಕಿದ್ದಾರೆ ಇದುವರೆಗೂ ಕೂಡ. ಅದರಿಂದ ಬೆಲೆ ಏರಿಕೆ ಮಾಡಿರೋದು
ನಾವಲ್ಲ, ನಮ್ಮ ಪಕ್ಷ ಅಲ್ಲ, ನಮ್ಮ ಸರ್ಕಾರ ಅಲ್ಲ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ, ಮೋದಿಯವರ ಸರ್ಕಾರ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಎಫೆಕ್ಟ್. ಗಂಟೆಗಟ್ಟಲೆ ಟ್ರಾಫಿಕ್ ಸವಾರರ ಪರದಾಟ. ಕಾಂಗ್ರೆಸ್ ನಾಯಕರ ಪ್ರತಿಭಟನೆಯ ಬಿಸಿ ಇತ್ತ ವಾಹನ ಸವಾರರಿಗೆ ತಟ್ಟಿದೆ. ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿದರು. ಕಿಲೋಮೀಟರ್ ಗಟ್ಟಲೆ ನಿಂತಲ್ಲೇ ವಾಹನಗಳು ನಿಂತಿದ್ವು. ಇದರಿಂದ ಸಾರ್ವಜನಿಕರು ಹೈರಾಣಾಗಿ ಸರ್ಕಾರಕ್ಕೆ ಹಿಡಿಶಾಪ ಹಾಕಿದರು. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ನಮ್ಮ ಜನಾಕ್ರೋಶ ಏನಿದ್ರೂ ಬೆಲೆ ಏರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಕಾಂಗ್ರೆಸ್ ಗುಡುಗಿದೆ. ರಾಜಕೀಯ ನಾಯಕರ ಮೇಲಾಟಕ್ಕೆ ಸಾರ್ವಜನಿಕರಂತೂ ಹೈರಾಣಾಗಿರೋದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.